ಎಂದು ಗೊತ್ತಿದ್ದರೂ ನಾನು ಅದನ್ನೇ ಇಷ್ಟಪಡುತ್ತೇನೆ. ಯಾಕೆ ಗೊತ್ತಾ? 100 ವಸ್ತುಗಳಿಗಿಂತ ಸಿಗದೇ ಇರುವ ಒಂದೇ ಒಂದು ವಸ್ತುವಿನಲ್ಲಿ ಸಿಹಿ ಜೇನಿನಷ್ಟೇ ಸವಿಯಾಗಿರುತ್ತದೆ. ನಾನು ಮನಸ್ಸು ಮಾಡಿದರೆ ಕಾಲೇಜು ಹುಡುಗಿಯರಿಂದ ಕ್ಲಾಸ್ 1 ಆಫೀಸರ್ ವರೆಗೂ ಬಂದು ನನ್ನ ಮನ ತಣಿಸಿ ಹೋಗುತ್ತಾರೆ. ಆದರೆ ಆ ಭೀಮರಾಯನ ತಂಗಿ 2ನೇ ತಂಗಿ ಶ್ರಾವಣಿ, ಏನವಳ ಅಂದ ಚಂದ, ಏನವಳ ಮೈ ಮಾಟ, ಕಾಮಣ ಬಿಲ್ಲಂತೆ ಬಳುಕುತ್ತಿರುವ ಅವಳ ಸ್ವಂತ, ಬಳ್ಳಿಯಾಗಿ ಬಳುಕುತ್ತಿರುವ ಅವಳ ಮೈ ಮಾಟ. ಶ್ರಾವಣಿ ಸೌಂದರ್ಯದ ರಾಶಿಯನ್ನೇ ಹೊತ್ತ ನಿನ್ನನ್ನು ನನ್ನ ಪಟ್ಟ ರಾಶಿಯನ್ನಾಗಿ ಮಾಡಿಕೊಳ್ಳಬೇಕೆಂಬ ಮಹದಾಸೆಯಾಗಿದೆ. ಶ್ರಾವಣಿ, ನಿನ್ನ ಅಂದವೆಂಬ ಆ ಬ್ಲೇಡಿನಿಂದ ನನ್ನ ಹೃದಯಕ್ಕೆ ಅರೆ ಗಾಯ ಮಾಡಿರುವೆ. ಇಂದು ಹಸಿರ ಈ ಹುಲಿಗೆ ನೀನು ಆಹಾರವಾಗಲೇಬೇಕು. ಆ ಹೂವೇ ಈ ದುಂಬಿಯನ್ನು ಹುಡುಕಿಕೊಂಡು ಬಂದಂತಾಯಿತು. ಸ್ವಲ್ಪ ಮರೆಯಲ್ಲಿ ಕುಳಿತು ಆಮೇಲೆ ಅವಳ ಶೀಲಹರಣ ಮಾಡುವೆ. ಇದೇನಿದೆ, ಎಷ್ಟೊಂದು ಬದಲಾಗಿದೆಯಲ್ಲ ನಮ್ಮೂರು. ಈ ಭೂಮಿ ತಾಯಿ ಹಚ್ಚು ಹಸಿನ ಹುಲ್ಲಿನ ಹೊದಿಕೆನೆ ಹೊಚ್ಚಿಕೊಂಡು ಆಕಾಶ ಛತ್ರಕ್ಕೆ ಬೆಳೆದು ನಿಂತಿರುವ ಮರಗಳು ಮೇಘರಾಜನನ್ನ ಕೈ ಬೇಯಿಸಿ ಕರೆಯುವಂತೆ ಭಾಸವಾಗ್ತಾ ಇದೆ. ಆ ಗಿಡ ಮರಗಳಿಗೆ ತಬ್ಬಿಕೊಂಡು ಬೆಳೆದು ನಿಂತಿರುವ ಆ ಬಳ್ಳಿಗಳು, ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ಮೂರು ಎಷ್ಟೊಂದು ಬದಲಾಗಿದೆಯಲ್ಲ ಅಂತ ನನಗನಿಸ್ತಾ ಇದೆ. ಹೌದು, ನಾನು ಕರೆಯೋದಕ್ಕೆ ನಮ್ಮ ಅಣ್ಣನೂ ಬರ್ಲಿಲ್ಲ, ಆ ಕ್ರಾಂತಿನೂ ಬರ್ಲಿಲ್ವಲ್ಲ. ಶ್ರಾವಣಿ, ನೀನು ಮರೆಯಲ್ಲಿ ಕುಳಿತು ನೀನು ಪ್ರಕೃತಿಯ ಮಾತೆಯ ಒಂದೊಂದು ಪರಿಕರಗಳನ್ನು ಕಣ್ತುಂಬ ನೋಡಿ ಮೈ ಮನ ಆನಂದಿಸುತ್ತಿದ್ದೀಯ. ಆದರೆ ನಿನ್ನ ದೇಹದ ಒಂದೊಂದೇ ಅಂಗಗಳನ್ನು ಎಲ್ಲಿ ಯಾವಾಗ ಯಾವ ರೀತಿ ಅನುಭವಿಸಬೇಕೆಂದು ಹೊಂಚು ಹಾಕಿ ಕಾಯುತ್ತಿದ್ದೇನೆ ಶ್ರಾವಣಿ ದೇವಿಯವರೇ. ಯಾರು ನೀನು? ಒಬ್ಬರೇ ಇದ್ದೀನಿ ಅಂತ ಮನ ಬಂದಂತೆ ಮಾತಾಡಿದ್ದೇ ಆದ್ರೆ ಕಾಲಲ್ಲಿ ತಗೊಂಡು ಕೆನ್ನೆಗೆ ಬಾರಿಸ್ಬೇಕಾಗತ್ತೆ. ಕೆನ್ನೆಗೆ ಜಗ ಇರುವ ನಿನಗೆ ಇಷ್ಟು ಸಕ್ಕಿರಬೇಕಾದರೆ ಇನ್ನು ಮೀಸೆ ಹೊತ್ತ ಗಂಡು ಬಚ್ಚಿ ನನಗೆಷ್ಟಿರಬಾರದು ಪೊಗರು. ಉತ್ತರತನದ ಮಾತುಗಳನ್ನು ಆಡುವಷ್ಟು ಧೈರ್ಯ ಇದೆ ಏನಿನಲ್ಲಿ ಈ ಮಿನಿಸ್ಟರ್ ರುದ್ರಯ್ಯನಿಗೆ. ನೀನಾ ಆ ಮಹಾನ್ ಬಾಬಾ ಸುಳ್ಳು ಆಶ್ವಾಸನೆ ನೀಡಿ ಅತ್ಯಾಚಾರದ ಹೂಮಲೆ ಧರಿಸಿ ಆಕ್ರಮಣದಿಂದ ಆಸೆ ಗಳಿಸಿ ಪೊಂಡ ಪೋಖರಿಗಳಿಗೆ ಸಪೋರ್ಟ್ ಮಾಡುವ ನೀನೊಬ್ಬ ಅಂಡರ್ವಲ್ ಡಾನ್. ದಿನ ಬೆಳೆದಾದ್ರೆ ನೀರಿನಲ್ಲಿ ಹೋಗ್ತಾನೆ ಇದ್ದೀನಿ ನಿನ್ನ ಜಾತಕ ಪರವನ್ನ. ಲೇ ಬಜಾರಿಯಲ್ಲೇ ಹೆಚ್ಚಿಗೆ ಮಾತನಾಡಿದರೆ ಕ್ಷಣಾರ್ಧದಲ್ಲಿ ಅರಿತಿರುವೆ ನಿನ್ನ ಶೀಲದ ಸೌಭಾಗ್ಯವನ್ನು.
ಯೋಗ, ರಾಜಯೋಗ, ಶಿವಯೋಗ ಈ ಮೂವರನ್ನು ಅಂತರ್ಮುಖಗಳನ್ನು ಅಂತರಾಳದಲ್ಲಿ ಮೈಗೂಡಿಸಿಕೊಂಡವನು ಈ ಮಿನಿಸ್ಟರ್ ರುದ್ರಯ್ಯ. ಮಿನಿಸ್ಟರ್ ವೋಟ್ ಪಡೆದು ಆ ಸೀಟಿಗೆ ಬಂದ್ಮೇಲೆ ನಮ್ಮ ಕೈಲಾದ ಮಟ್ಟಿಗೆ ಸಹಾಯ ಮಾಡಿ ಆ ಹುದ್ದೆಯ ಪ್ರಕಾರ ನಡ್ಕೊಂಡ್ರೆ ಮೇಲೆ ಕೆತ್ತವರು ಈ ನಮ್ಮ ಜನ. ಇಲ್ಲವಾದ್ರೆ ಕಾಲಿನ ಒಂದು ಬುದ್ಧಿ ಕಲಿತಾರೆ ಈ ಕರ್ನಾಟಕ ಕನ್ನಡಿಗರು. ಲೇ ಸಕ್ಕಿನ ಸೋಗರಾಡಿಯಲ್ಲೇ ರಾಜಕೀಯ ಚಾಣಾಕ್ಷ ಈ ರುದ್ರಯ್ಯ ನನಗೆ ಉಪದೇಶ ಹೇಳುವಂಡೆ ಮಾತಿಗೆ ಅರ್ಥ ಮಾಂಕು ಏನೇ ಮತಿಗೆಟ್ಟವನು ನೀನು, ನಾನಲ್ಲ. ರಾಜಕೀಯ ಹುಚ್ಚಿಡಿದಿರುವುದು ನಿನಗೆ, ನನಗಲ್ಲ. ಮಿನಿಸ್ಟರ್ ರುದ್ರಯ್ಯ, ಇದುವರೆಗೂ ಏನು ಅರಿದ ಹೆಣ್ಣುಗಳ ತೀರ ಸೆರೆಗಳ ಹಿಡಿದು ನೀನು ಜಗ್ಗಿರಬಹುದು. ನನ್ನ ಸನಿಹ ಬಂದಿದ್ದೀ, ಆದ್ರೆ ಕಲಿತ ಹೆಣ್ಣಿನ ಕೈ ರುಚಿ ತೋರಿಸ್ಬೇಕಾಗತ್ತೆ. ಕಲಿತವನ್ನು ಲೇ ಕಲಿತ ಮಗ ಹೇಳಿದ ಎಣ್ಣೆ ಕಲಿತ ಹುಡುಗಿಯರ ಕಥೆಯನ್ನು ವಿವರಿಸಿ ಹೇಳುತ್ತೇನೆ ಕೇಳ. ತುಂಡು ಬಟ್ಟೆ ಹಾಕಿಕೊಂಡು ಪಾರ್ಕು ಲಾಡ್ಜ್ಗೆ ಅಂತ ಹೋಗಿ ಬಟ್ಟೆ ಬದಲಾಯಿಸಿಕೊಂಡು ಬರುವ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಆಲೋಚ ಮಾತನಾಡಿ ಕಾಲೇಜ್ ಕಲಿಯುತ್ತೇನಂತ ಹೋಗಿ ಶ್ರೀಮಂತರ ಸಹವಾಸ ಮಾಡಿ ಡ್ರಗ್ಸ್, ಗಾಂಜಾ, ಮಾಫಿಯಾ ಚಟಗಳಿಗೆ ಬಲಿಯಾಗಿ ಹೀನದ ಬುದ್ಧಿ ಹಂಚಿ ಬರುವ ಕಲಿತ ಹೆಣ್ಣುಗಳಿಷ್ಟಲ್ಲ ಈ ನಿನ್ನ ಆಳು ಸಮಾಜದಲ್ಲಿ. ಉನ್ನತ ಹುದ್ದೆಗೆ ಏರಲು ಹಿರಿಯ ಅಧಿಕಾರಿಗಳಿಗೆ ಕಾಮದ ರಸ ದೂಟ ಉಣಿಸಿ ಬರುವ ಹಾಳು ಹೆಂಗಸರು ಅಷ್ಟಿಲ್ಲ ಈ ನಿನ್ನ ಆಳು ಸಮಾಜದಲ್ಲಿ. ನನ್ನಂತ ರಾಜಕೀಯ ಪುಡಾರಿಗಳೊಂದಿಗೆ ರಾಜಕೀಯದಲ್ಲಿ ಮಿಟುಕಲಾಡಿ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ದುಷ್ಟ ದುನಿಯಾದಲ್ಲಿ. ನಿನ್ನಂತವರಿಗೆ ಇಲ್ಲಿ ಜಾಗವಿಲ್ಲ, ಬಾರೇ ಬಾ. ಅಧಿಕಾರದ ಮದವೇರದ ಮತ್ತಾಂಡೆ ಪಶುವೆ, ನಿನ್ನ ಕೈಯಲ್ಲಿರುವ 5 ಬೆರಳೆ ಸಬವಿಂದ ಇರುವಾಗ ಸಮಾಜದಲ್ಲಿರುವ ಎಲ್ಲಾ ಜನರು ಒಂದೇ ರೀತಿ ಸಮವಾಗಿರಬೇಕು ಅಂತ ತಿಳ್ಕೊಂಡು ಅದು ನಿನ್ನ ಮೂರ್ಖತನ. ಇದೇ ರೀತಿ ನೀನು ಮುಂದುವರೆದಿದ್ದಿ, ಆದ್ರೆ ಫೋನ್ ಹಾಕಿದ ಪ್ರಜೆಗಳು ಬೂಟ್ ತೆಗೆದುಕೊಂಡು ಮಾರಿ ಕೆತ್ತುವ ಕೊಡ್ತಾರೆ. ಬಲ ಹುಷಾರ್ ಹುಷಾರ್. ಲೇ ಭಂಡರನೇ, ಈಗಿನ ಸೊಕ್ಕಿನ ಮಾತಿಗೆ ಅರೆ ಕ್ಷಣದಲ್ಲಿ ಹರಕವಾಗಿವೆ ನಿನ್ನ ಶೀಲದ ಸೌಭಾಗ್ಯವನ್ನು. ಕೈಯನ್ನು ಇಲ್ಲವಾದರೆ ಕ್ಷಣಾರ್ಧದಲ್ಲಿ ಕತ್ತರಿಸಿ ಬಿಡುವೆ ಕತ್ತನ್ನು. ಹಸಿದ ಹೆಬ್ಬುಲಿ ಬೇಟೆಯಾಡುತ್ತಿರುವಾಗ ಮತ್ತೆ ಬಂದು ಅರೆಗಾಯ ಮಾಡಿದೆಯಲ್ಲ, ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಮಗಳೇ. ಹುಲಿ ಅಲ್ಲಲೇ ನೀನು ಇಲಿ, ಹುಲಿ ಹೆಬ್ಬುಲಿ ಸಿಯದ ಮರಿ ನಾನಿರುವಾಗ ನಿನಗೆಲ್ಲಿ ಬರಬೇಕು ಆ ತಾಕತ್ತು. ರಾಜಕೀಯ ಸಕ್ಕಿನಲ್ಲಿ ಮೆರೆಯುತ್ತಿರುವ ಹಗರಣಗಳ ಸುರುಮಯ ಹೊತ್ತು ರಾಜಕೀಯರನ್ನು ಹೇಳಿ ನೀನು. ಪ್ರಜೆಗಳು ಮತ ಹಾಕಿ ಟಿವಿಯ ಮುಂದೆ ಅಲ್ಲ ನಾಟಕದ ಮುಂದೆ ಕುಂತು ನಿದ್ದೆ ಮಾಡುತ್ತಿರುವಾಗ ನನ್ನನ್ನು ಈ ಆರ್ಚಿ ಮಾಡಿರಲೇ ಕತೆ. ಪ್ರಜೆ, ಈ ಭಾರತೀಯ ಪ್ರಜೆ ನಿನ್ನ ಮುಂದೆ ಹಿಡಿದು ಕೇಳುವ ತಾಕತ್ತು ಪ್ರತಿಯೊಬ್ಬ ಪ್ರಜೆಗೂ ಹಕ್ಕು ಇದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಚಿಸಿದ ಪವಿತ್ರ ಸಂವಿಧಾನವನ್ನು ತಿರುಳು ಮಾಡಿ ನಿಮಗೆ ಹೆಂಗ ಬೇಕು ಹಂಗ ಅದೇ ಚರ್ಚೆ ಆಡಳಿತ ಮಾಡ್ತಿರಲ್ಲ, ನಾಚಿಕೆ ಬಿಡಬೇಕು. ಭಾರತದಲ್ಲಿ ಹುಟ್ಟಿದ್ದಕ್ಕೆ ನಿಷ್ಕಲ್ಮಶವಾದ ಗಟ್ಟಿಗೆ ಏರಿದಕ್ಕೆ ಹೇ ಪ್ರಜೆಗಳೇ ಯಾಕೆ ಸುಮ್ಮನೆ ಕುಳಿತುಕೊಂಡಿದ್ದೀರಾ? ಹೇಳಿ, ಎದ್ದು ಬಂದು ಇವನಿಗೆ ನಿಮ್ಮ ಕಾಲಲ್ಲಿರುವ ಚಪ್ಪಲಿ ತೆಗೆದು ಹೊಡೆಯಿರಿ.
ಈಶ ದೇಶಾಭಿಮಾನವೆಂದು ಬರುತ್ತಿರುವೆಯಲ್ಲ, ನೀನೇನು ಗಾಂಧಿನ, ಸುಭಾಷ್ ಚಂದ್ರ ಬೋಸ, ಇಲ್ಲ ಭಗತ್ ಸಿಂಗ್ನ ಅಂತ ಮಾತ್ರ ಹೊರತು ನಿನ್ನ ಬಾಯಿಂದ ನುಡಿಯಬೇಡಲೇನೆ ಹೇಳಿ. ಜಾತಿ ಮತ ಮೇಲು ಕೀಳು, ಭಾಷೆ ರಾಜ್ಯ ಎಂಡ ಕಂಡ ಎಂದು ರಾಜಕೀಯ ಮಾಡುವ ಏನಾಗಲಿ ಎಂದತ್ರ ನೀವು. ಜಾತಿ ಮತ ಮೇಲು ಕೀಳು, ದುಡ್ಡು ಕಂಡ ಇವುಗಳನ್ನು ಒಂದೇ ಒಂದು ಬೆಟ್ಟ ಚುನಾವಣೆ ಎದುರಿಸಿ ನಿಮ್ಮ ಮನೆಯವರೇ ನಿನಗೆ ಓಟು ಹಾಕುವುದಿಲ್ಲ. ನಿನ್ನ ಠೇವಣಿ ಕಳೆದುಕೊಂಡು ನಾಯಿತರ ಮನೆಯಲ್ಲಿ ಬಿದ್ದಿರಬೇಕಾಗುತ್ತದೆ. ಆತರ ಆ ಹುಚ್ಚು ಜನರ ಚಪಲತೆಯನ್ನು ಈಡೇರಿಸುವುದಕ್ಕಾಗಿಯೇ 6 ತಿಂಗಳಿಗೊಮ್ಮೆ ವರ್ಷಕ್ಕೊಮ್ಮೆ ಚುನಾವಣೆ ಮಾಡುತ್ತೇವೆ. ಬಂದ ಬಗ್ಗೆ ಒಬ್ಬರೇ ಓಟು ಹಾಕಿ ಆ ಸೀಟಿಗೆ ಕಳಿಸಿದ ನಿನ್ನ ಪಾಲಿನ ದೇವರು ಈ ಜನ. ಇಂಥ ಜನರಿಗೆ ಹುಚ್ಚು ಜನ ಅಂತ ಕರಿತೀಯ? ಅವರ ದೇಶಂಬ ಬೆಂಕಿಯಲ್ಲಿ ಸುಟ್ಟು ಭಸ್ಮವಾಗುತ್ತೀಯ. ಆಗಲೇ ಆತರ ನಿನ್ನಂತ ಅವಿವೇಕಿಯೊಂದಿಗೆ ಮಾತನಾಡಲು ನಾನೇನು ಬೀದಿ ಬಿಕಾರಿ ಅಲ್ಲಲೇ ಮಗನೇ. ಹೊತ್ತು ನೋಡಿ ನಿನ್ನ ಮೇಲೆ ಇಲ್ಲ ಸಲ್ಲದ ಕೇಸುಗಳನ್ನು ಹಾಕಿಸಿ ಜೀವನ ಪೂರ್ತಿ ಜೈಲಿನಲ್ಲಿ ಕೊಳೆಯ ಹಾಗೆ ಮಾಡದಿದ್ದರೆ ನಾನು ಮಿನಿಸ್ಟರ್ ರುದ್ರಯ್ಯನೇ ಬರ್ತೇನೆ ಮಗನೇ. ಹೋಗುವರಿ ಹೋಗು. ನಿನ್ನಂತ ರಾಜಕಾರಣಿಗಳಿಗೆ ಪುಡಾರಿ ರೌಡಿಗಳಿಗೆ ಸದ್ಯದಲ್ಲಿ ತಕ್ಕ ಶಿಕ್ಷೆ ಕೊಡಿಸಲು ಪ್ಲೇ ಗ್ರೌಂಡ್ ರೆಡಿ ಮಾಡ್ತಾನೆ ಈ ಪೊಲೀಸ್ ಬಂಟ ಕರ್ಣ. ಕರ್ಣ, ನೀನು ನನಗೇನು ಗೊತ್ತಾನೇ ಆಗ್ತಾ ಇಲ್ಲ. ಇದು ನಿಜನಾ ಅಥವಾ ಕನಸ? ನೋಡು, ನಿನ್ನನ್ನು ಹುಡುಕಾಡದೆ ಸ್ಥಳನೇ ಇಲ್ಲ, ಕೇಳದೆ ಇರೋ ಫ್ರೆಂಡ್ಸೇ ಇಲ್ಲ. ನಾನು ನಿನಗೆ ಫೋನ್ ಹಚ್ಚೆ, ನಿನ್ನ ಫೋನ್ ಸ್ವಿಚ್ ಆಫ್ ಇತ್ತು. ಮೇಲ್ ಇಲ್ಲ, ವಾಟ್ಸಪ್ ಇಲ್ಲ, ಫೇಸ್ಬುಕ್ ಇಲ್ಲ, ಇಂಟರ್ನೆಟ್ ಇಲ್ಲ. ಕೊನೆಗೆ ನಿನ್ನ ರೂಮ್ ಕಡೆ ಹೋಗಿದ್ದೆ. ಆವಾಗ ಗೊತ್ತಾಯ್ತು ನೀನು ಪೊಲೀಸ್ ಇಂಟ್ರಿಗೆ ಹೋಗಿದ್ಯಾ ಅಂತ. ನೋಡು, ನಿನಗೋಸ್ಕರ ನಾನು ಎಷ್ಟು ಹುಚ್ಚಾಗಿದ್ದೀನಿ ಗೊತ್ತಾ? ದಯಮಾಡಿ ಕ್ಷಮೆ ಇರಲಿ ಶ್ರಾವಣಿ. ಪೊಲೀಸ್ ಆಫೀಸರ್ ಆಗಿ 7 ಕೋಟಿ ಕನ್ನಡಿಗರಿಗೆ ಕಂದನಾಗಿ ಕೊಂಡ ಕೋಟಿಗಳಿಗೆ ಬೆಂಗನಾಗಿ ಅನ್ಯಾಯ ಅತ್ಯಾಚಾರ ತಡೆಗಟ್ಟುವುದೇ ನನ್ನ ಬಹುದಿನದ ಕನಸು. ಈ ಟ್ರೈನಿಂಗ್ ಮುಗಿಸಿ ಬಂದ ತಕ್ಷಣವೇ ನಿನಗೆ ಸರ್ಪ್ರೈಸ್ ತಿಳಿಸಬೇಕೆನ್ನುವಷ್ಟರಲ್ಲಿ. ಅಂದ್ರೆ ಕಾಕಿ ಡ್ರೆಸ್ ಮೈ ಮೇಲೆ ಬಂತು ಅಂತ ನನ್ನನ್ನೇ ಮರ್ತ್ಬಿಟ್ಯಾ? ಚೇ ಹಾಗೇನಿಲ್ಲ ಶ್ರಾವಣಿ. ಪೊಲೀಸ್ ಆಫೀಸರ್ ಟ್ರೈನಿಂಗ್ ನಲ್ಲಿ ಯಾರೊಂದಿಗೂ ಕಾಂಟ್ಯಾಕ್ಟ್ ಮಾಡಲು ಅವಕಾಶ ಸಿಗಲಿಲ್ಲ. ಟ್ರೈನಿಂಗ್ ಮುಗಿದ ತಕ್ಷಣವೇ ಸ್ಟೇಷನ್ಗೆ ಒಂದು ಎತ್ತಿಕೊಂಡ ಆ ಫೈಲಿನಲ್ಲಿ ರುದ್ರಯ್ಯನ ಅಡಗಿತ್ತು. ಅದನ್ನು ಚಾಲೆಂಜ್ ಆಗಿ ತೆಗೆದುಕೊಂಡು ಬಂದರೆ ನನ್ನ ಹಿಂದಿನ ಇತಿಹಾಸದ ತಿರುಳೇ ಅದರಲ್ಲಿ ಅಡಗಿತ್ತು. ಹೌದು ಶ್ರಾವಣಿ, ನೀನೇನು ಇಲ್ಲಿ? ಇದು ನನ್ನೂರು, ನಾನು ಹುಟ್ಟಿ ಬೆಳೆದ ನನ್ನ ತವರೂರು. ನಿಜವಾಗ್ಲು ನೀನು ಯಾವತ್ತೂ ನನ್ನ ಊರಂತ ಹೇಳೇ ಇಲ್ಲ. ನೀನ್ ಕೇಳೇ ಇಲ್ಲ. ಹೌದು, ಈ ಊರಲ್ಲಿ ನಿನ್ನ ಅಣ್ಣ, ತಂದೆ ಮತ್ತು ತಾಯಿ ಯಾರು ಅಂತ ಕೇಳಬಹುದೇ? ಖಂಡಿತ ಕೇಳಬಹುದು. ನನಗೆ ತಂದೆ ತಾಯಿ ಯಾರು ಇಲ್ಲ, ಇರುವಳೊಬ್ಳೆ ಅಕ್ಕ. ಅವಳು ಮದುವೆ ಆಗಿ ಈಗ ಗಂಡನ ಮನೆಯಲ್ಲಿ ಇದ್ದಾಳೆ. ನಾನೀಗ ಇರುವುದು ನಮ್ಮ ಅಣ್ಣನ ಮನೆಯಲ್ಲಿ. ನಮ್ಮ ಅಣ್ಣನೇ ನನಗೆ ಅಕ್ಕ, ತಂಗಿ, ತಾಯಿ, ನನ್ನ ಸರ್ವಸ್ವ ಎಲ್ಲ ಅವನೇ. ಇದೇ ಊರಿನಲ್ಲಿ ನಿನ್ನ ಅಣ್ಣ ಯಾರು ಅಂತ ಕೇಳಬಹುದೇ? ನೋಡು, ಅದೆಲ್ಲ ಈ ರಸ್ತೆ ಮಧ್ಯೆ ನಿಂತ್ಕೊಂಡು ಮಾತಾಡಕ್ ಆಗೋದಿಲ್ಲ. ಬಾ ಮನೆಗೆ ಹೋಗೋಣ. ಮನೆಗೆ ಹೋದ ತಕ್ಷಣ ನಮ್ಮ ಅಣ್ಣ ಪರಿಚಯ ಮಾಡಿಕೊಡ್ತೀನಿ. ಶ್ರಾವಣಿ, ಬಹುದಿನದ ನಂತರ ನಾವಿಬ್ಬರು ಸೇರಿದ್ದೇವೆ. ಈ ಸಂತೋಷ ಸಮಯದಲ್ಲಿ ನಿನ್ನ ಮಧುರವಾದ ಕಂಠದಿಂದ ಹೊರಸಿಕ್ಕಿ ಬರಲಿ ಈ ಪಾದಗೀತೆ. ಹಾಗೆ ಆಗಲಿ ರಾಜ.